ನಮಸ್ಕಾರ. ಬಾಸ್ ವಿ ಲವ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವಂಥ ತನುಷ್ ಶಿವಣ್ಣ ಅವರು ನಿರ್ಮಾಣದ ಜೊತೆಗೆ ನಾಯಕ ನಟರಾಗಿ ನಟಿಸಿರುವಂಥ ಬಾಸ್ ಚಿತ್ರ 17 ಜುಲೈ 2026ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಕೆಲವು ತಿಂಗಳುಗಳ ಹಿಂದೆಯೇ ಚಿತ್ರ ಬಿಡುಗಡೆ ಮಾಡಬೇಕಂತ ಪ್ರಚಾರವನ್ನು ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ಈ ಚಿತ್ರದ ಕತೆ ಅವರ ವೈಯಕ್ತಿಕ ಬದುಕಿನ ವಿಚಾರ ಹೊಂದುತ್ತೆ ಅನ್ನುವಂಥ ಒಂದು ಕಾರಣದಿಂದಾಗಿ ಅವರು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿ ಚಿತ್ರ ಬಿಡುಗಡೆಯನ್ನು ತಡೆ ಕೋರಿದ್ರು. ಆ ಕಾರಣದಿಂದಾಗಿ ನ್ಯಾಯಾಲಯದಿಂದ ತಡೆ ನೀಡಲಾಗಿತ್ತು. ಕೆಲವು ತಿಂಗಳುಗಳ ನಿರಂತರ ಹೋರಾಟದಿಂದಾಗಿ ಚಿತ್ರ ಹೈಕೋರ್ಟಿಂದ ಬಿಡುಗಡೆಗೆ ಪರವಾನಗಿಯನ್ನು ಪಡ್ಕೊಂಡಿದೆ. ಈ ಚಿತ್ರ 108 ವಿಘ್ನಗಳನ್ನು ಎದುರಿಸಬೇಕಾಯಿತು. ಯಾಕಂತ ಹೇಳಿದ್ರೆ ಚಿತ್ರ ಸಿದ್ಧವಾಗಿ ಇನ್ನೇನು ಬಿಡುಗಡೆ ಆಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಅವರ ವೈಯಕ್ತಿಕ ಬದುಕಿಗೆ ಹೋಲಿಕೆ ಆಗೋ ರೀತಿಯಲ್ಲಿ ಈ ಚಿತ್ರದ ಟೀಸರ್ ಎಲ್ಲ ಇರೋದ್ರಿಂದ ಅವರು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು. ಈ ಚಿತ್ರ ಬಿಡುಗಡೆ ಮಾಡೋದಕ್ಕೆ ಅವಕಾಶ ನೀಡಬಾರದು ಅನ್ನೋ ಒಂದು ರೀತಿಯಲ್ಲಿ. ಅದೇ ರೀತಿ ನ್ಯಾಯಾಲಯ ತಡೆಯನ್ನು ನೀಡಿತ್ತು. ನಂತರ ಚಿತ್ರತಂಡದವರ ಹೋರಾಟದಿಂದಾಗಿ ಚಿತ್ರ ಬಿಡುಗಡೆಯ ಅನುಮತಿಯನ್ನು ಪಡ್ಕೊಂಡಿದೆ ಹೈಕೋರ್ಟಿಂದಾಗಿ. ಈ ಚಿತ್ರ ತನುಷ್ ಶಿವಣ್ಣ ಅವರು ನಿರ್ಮಾಣ ಮಾಡೋದ್ರ ಜೊತೆಗೆ ನಾಯಕ ನಟರಾಗಿ ನಟಿಸಿದ್ದಾರೆ. ವಿ ಲವ ಅವರು ನಿರ್ದೇಶನದ ಹೊಣೆಯನ್ನು ಹೊತ್ತು ಚಿತ್ರ ನಿರ್ದೇಶನವನ್ನು ಮಾಡಿದ್ದಾರೆ. ಇವತ್ತು ಅಂದರೆ 17 ಜುಲೈ 2026ರಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಬಾಸ್ ಚಿತ್ರತಂಡದವರು ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಈ ಚಿತ್ರದ ಕಥೆಗೂ ನಟ ದರ್ಶನ್ ಅವರ ಬದುಕಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ದರ್ಶನ್ ಅವರ ಬದುಕಿಗೆ ಯಾವುದೇ ರೀತಿ ಹೋಲಿಕೆ ಇಲ್ಲದೆ ಇರುವಂಥ ಒಂದು ಕತೆ ಅಂತ ವಾದವನ್ನು ಮಾಡಿ ಹೈಕೋರ್ಟಿಂದ ಗೆಲುವನ್ನು ಪಡ್ಕೊಂಡು ಬಂದಿದ್ದಾರೆ ಚಿತ್ರ ಬಿಡುಗಡೆ ಮಾಡೋದಕ್ಕೆ. ಏನೇ ಆಗಲಿ, ವಿವಾದ ಆಗಿರುವುದು ಒಂದು ದುರಂತ ಅಂತಲೇ ಹೇಳಬೇಕು. ಚಿತ್ರ ಇವತ್ತು ಬಿಡುಗಡೆ ಆಗ್ತಾ ಇದೆ. ಚಿತ್ರ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲಲಿ, ಒಂದು ಉತ್ತಮ ಮನರಂಜನೆ ನೀಡುವಂತಾಗಲಿ ಪ್ರೇಕ್ಷಕರಿಗೆ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಟು ಬಾಸ್ ಕನ್ನಡ ಪಿಕ್ಚರ್ ಫಿಲ್ಮ್. ಬಾಸ್ ಚಿತ್ರತಂಡಕ್ಕೆ ಶುಭವಾಗಲಿ, ಚಿತ್ರ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲಲಿ ಅಂತ ನಮ್ಮ ಕಡೆಯಿಂದ ಶುಭ ಹಾರೈಕೆ.